ಹಾಕ್ಬಿಟ್ಟಿದ್ದೀರಿ ಬೆಂಕಿಯ ಅಕ್ಕ ಲಾಲಿ ಲಾಲಿ ಇಷ್ಟು ಹಿಂಗ್ಸ್ರವ್ರೆ ಒಬ್ಬರಾರು ಸಾಂಗ್ ಹೇಳ್ತಾ ಇದಾರ ನೋಡು. ನಿನ್ ತಮ್ಮ ಸ್ವೀಟಾ ಸಾಲ್ಟಾ? ದರ್ಶನ್ಗೆ ನೋಡಿ ಗುರು, ದರ್ಶನ್ಗೆ ನೋಡಿ, ನೀನು ನಮ್ಮಪ್ಪ ಪುನೀತ್ಗೆ ನೋಡಿ ವಜ್ರಮುಣಿ. ಅಕ್ಕ 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 4 ಜನ ಅಕ್ಕ ತಂಗಿರು ಜಾಸ್ತಿ ಬಜಾರ್ ಯಾರು? ನಮ್ಮಮ್ಮ ಹಣಗಿಕ್ಕು ಅಂತ ಕಪ್ ಕೊಟ್ಟಿದ್ರೆ ತಿನ್ನಕ್ ಹೋಗಿದೆಯಲ್ಲ ನೀನು. ಇವತ್ತು ರಾಘವಂಗಿ ಹಿಂಗೆಲ್ಲ ತೊಟ್ಲು ಶಾಸ್ತ್ರ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾವ್ರಲ್ಲ, ಫುಲ್ ಉರ್ಕೊಂಡು ಗ್ಯಾನವಿ ನಾನ್ ಬರಲ್ಲ ಸರತ್ತು ಚಿಕ್ಕಪ್ಪನ ಜೊತೆ ಮಾಲ್ಗೋಯ್ತೀನಿ ಅಂತ ಹೇಳಿರೋದು. ಇವನ್ ಎತ್ಕೊಂಡಿದ್ ತಪ್ಪಿಗೆ ಸುಸ್ಸು ಮಾಡ್ಬಿಟ್ಟ, ಶಿಷ್ಯ ಸುಸ್ಸು ಮಾಡ್ಬಿಟ್ಟ. ಹೋಗಲ್ಲ ಏನಿಲ್ಲ, ಸುಮ್ನೆ ಇನ್ನೊಂದ್ಸತಿ ಹೇಳೋ. ಗೈಸ್ ಬೆಳಗ್ಗೆ ಎದ್ದು ಬರ್ತೀನಿ. ಇಲ್ಲಿ ನೋಡ್ರಿ ಪೆಂಡಲ್ ಹಾಕ್ಸಿ ಕಾರೆಲ್ಲ ಹಾಕ್ಸಿ ನಿಲ್ಸಿ. ಅತ್ತೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಆ ಕಡೆ ಪೆಂಡಲ್ ಹಾಕ್ಸಿ ಊಟಕ್ಕೆಲ್ಲ ರೆಡಿ ಮಾಡಿ, ಓಹೋ ಮನೆಗೆ ತೋರಣ ಎಲ್ಲ ಕಟ್ಬಿಟ್ಟವ್ರು. ಓಹೋ ಹೋ ಹೋ ಈ ಸಕ್ಕತ್ತಾಗಿ ಮಾಡ್ಬಿಟ್ಟಿದ್ದೀರಿ. ಆಲ್ರೆಡಿ ಏಮ್ರ ಮಿಂಚಿಸ್ತಿದ್ದೀರಿ? ಹಣ ಮಲಗಿದೆಯಲ್ಲ, ಯಾವಾಗ ಇಳಿಸಿದ್ಯವ? ಸಕ್ಕತ್ತಾಗಿ ಮಾಡೋರು ಅನ್ಕೊಳ್ರಿ ಗೈಸ್. ಇದು ಇನ್ನೂ ಹೆವಿ ಇಷ್ಟ ಆಗಿದೆ ನನಗೆ. ತೊಟ್ಲು ಶಾಸ್ತ್ರ ಮಾಡ್ತಾ ಇರೋದು ನಮ್ಮ ಶಿಷ್ಯಂಗೆ. ಓ ಗುರು ಗುರು ಇಟ್ಕೊತೀನಿ ನಾನು. ನಮ್ಮ ಅಣ್ಣ ಮಾಡಿದವರಣ್ಣ ಗುರು. ನಂಗೆ ಓವರ್ ಆಲ್ ಜಾಸ್ತಿ ಇಷ್ಟ ಆಗಿದೆ ಅಂದ್ರೆ ಈ ತೊಟ್ಲು ಅನ್ಕೊಳ್ರಿ, ಸಕ್ಕತ್ತಾಗೈತೆ ಅನ್ಕೊಳ್ರಿ. ಗೈಸ್ ಪೂಜಾರು ಎಲ್ಲ ರೆಡಿ ಮಾಡ್ತಾರೆ ಇವಾಗ ಪೂಜೆಗೆ ಅಂತ ಅಂದ್ಬಿಟ್ಟು. ಇನ್ನೂ ಸ್ಟಾರ್ಟ್ ಆಗಿಲ್ಲ ಪೂಜೆ. ನಾನು ಇವಾಗ ಎದ್ದು ಬಂದೆ, ಇನ್ನೂ ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ ನಾನು. ಈ ಕಡೆ ಹಣ್ಣುಗಳೆಲ್ಲ ಇಟ್ಟವ್ರೆ, ಈ ಕಡೆ 9 ಥರ ಕಾಳುಗಳಿಟ್ಟವ್ರೆ. ಆ ಕಡೆ ಹಣ್ಣು, ಈ ಕಡೆ ದೇವರು. ಮಚ್ಚಿ ಏನ ಮಿಂಚಿದ್ಯಾ? ನಿಂಗೋಸ್ಕರ ಎಷ್ಟು ರೆಡಿ ಮಾಡೋರು ಗೊತ್ತಾ ಅಲ್ಲಿ? ಗೈಸ್ ಯಾರು ತಗೋಯ್ತಿರ? ನಮ್ಮ ಅತ್ತೆ ತಗೊಂಡೋಗ ನೀವು. ಗೈಸ್ ಇವಾಗ ಅಡಿಗೆ ಮಾಡೋದು ತೋರಿಸೋ ಸಮಯ. ಇವಾಗ ಕೇಸರಿ ಬಾತ್ ಮಾಡೋರೆ. ಈ ಕಡೆ ಪೊಂಗಲು, ಮತ್ತೆ ಚಟ್ನಿ ಬಾತು, ಈ ಕಡೆ ಸಾಂಬಾರು, ತಿರ್ಗಾ ಈ ಕಡೆ ಹುಣಸೆಹಣ್ಣು, ಸೊಪ್ಪು, ಟೊಮೊಟೊ, ಇದೇನು ಹಚ್ಕೋದವ್ರೆ. ಈ ಕಡೆ ಈರುಳ್ಳಿ. ಮಧ್ಯಾಹ್ನ ಊಟಕ್ಕೆ ಮತ್ತೆ ತಯಾರಿ ಮಾಡ್ಕೊತಾ ಇರೋದು. ಆ ಕಡೆ ಮೆಣಸಿಕಾಯಿ, ಈ ಕಡೆ ಇದು, ಈ ಕಡೆ ಅದು, ಈ ಕಡೆ ಟೊಮೊಟೊ ಹಚ್ಕೊಂಡವ್ರೆ, ಕಳ್ಳೆ. ನಮ್ಮ ಅಕ್ಕನೂ ತೊಳೆದಿಲ್ಲ ನೋಡಿ. ಏನ್ ಮಾಡ್ತಿದ್ದೆ ಗುರು? ಸಗಣಿ ತಿನ್ನಕ ನಿಂಗೆ ಏನೋ ಮಚ್ಚ ರಗಣ ಊಟ ಗೀಟ ಬಡಿಸ್ತಾ ಇಲ್ಲ ಅಣ್ಣ. ಇನ್ನು ಯಾರು ಕೂತ ಇಲ್ಲ ಇರೋಣ. ಜ್ಞಾನ ವಿಗೂ ಹಿಂಗ್ ಮಾಡಿರ್ಲಿಲ್ಲ ತಾನೆ? ಜ್ಞಾನ ವಿಗೂ ಹಿಂಗ್ ಮಾಡಿರ್ಲಿಲ್ಲ ತಾನೆ? ಪೂಜೆ ಮಾಡಿಸ್ತಾ ಇರೋದು ಕೆಲಸ ಮಾಡೋದು ಅಣ್ಣ ಮಾಡ ಯಾರಣ ಮಾಡ್ತಾ ಇಲ್ಲ ಇರೋಣ. ನಾನೇ ಜಾಸ್ತಿ ಮಾಡ್ತಿರೋದಲ್ಲ ಶಿಷ್ಯ. ಗೈಸ್ ತಮ್ಮನೇ ನಮ್ಮಮ್ಮ ರೆಡಿ ಆಗೈತಿ. ಸ್ನಾನ ಮಾಡ್ಬಿಟ್ಟಿ ಮೊಬೈಲೇ. ವರಲಕ್ಷ್ಮಿ ಹಬ್ಬದಲ್ಲಿ ಮಾಡಿರೋ ಬಿಟ್ಟು ನೋಡಿ, ನೆನ್ನೆ ಮುಗ್ದಿರೋದು ವರಲಕ್ಷ್ಮಿ ಹಬ್ಬ. ಗೈಸ್ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತವ್ರೆ, ಜೊತೆಗೆ ತೊಟ್ಲು ಶಾಸ್ತ್ರ ನಮ್ಮ ಶಿಶಿಂಗೆ. ತೊಟ್ಲು ಶಾಸ್ತ್ರ ಮೋಸ್ಟ್ಲಿ ಹೆಸರು ಕಟ್ಸಕ, ಹೆಸರು ಕಟ್ಸಕ, ಹೆಸರು ಸಿಗಂದೂರಲ್ಲಿ ಕಟ್ಸ್ಕೊ ಬಂದ್ರು. ತೊಟ್ಲು ಶಾಸ್ತ್ರ ಏನಾಗ ಮಾಡ್ತಿರೋದು ಮತ್ತೆ? ಅಪ್ಪರ ಮನೆ ಜ್ಞಾನವೇಗ ಮಾಡಿದ್ರಾ? ಗೈಸ್ ನಮ್ ಜ್ಞಾನವೇಗ ಇಷ್ಟು ಗ್ರ್ಯಾಂಡ್ ಆಗಿ ಮಾಡೇ ಇರಲಿಲ್ಲ ನೋಡಿ. ಜ್ಞಾನವೇಗ ಸಿಂಪಲ್ ಆಗಿ ಕಾಯಿ ಹಾಸ್ಬಿಟ್ಟಿದ್ರು ಪಾಪ ಹೆಣ್ಣಿಗೆ. ಸತ್ಯನಾರಾಯಣ ಪೂಜೆ ಮಾಡಿಸ್ತಿರೋದ ಇಲ್ಲ ತೊಟ್ಲು ಶಾಸ್ತ್ರ ಮಾಡ್ತಿರೋದ? ಸತ್ಯನಾರಾಯಣ ಪೂಜೆ ಜೊತೆಗೆ ತೊಟ್ಲು ಶಾಸ್ತ್ರ ಎರಡುವ. ಗೈಸ್ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಇಂಟ್ರೊಡಕ್ಷನ್ ಕೊಡ್ತೀನಿ, ಸ್ಟಾರ್ಟ್ ಮಾಡ್ತೀವಿ ವಿಡಿಯೋನ. ಗೈಸ್ ಈ ಬಟ್ಟೆ ಐರನ್ ಮಾಡ್ತಿದ್ದೀವಿ. ಇಲ್ಲದಲ್ಲ ಇದು ಈ ಚೂಪು ಇದು ಹೆಂಗ್ ಕರೆಂಟ್ ಹೊಡಿತು ಅಂದ್ರೆ ಸಿಕ್ಕಾಪಟ್ಟೆ ಅನ್ಕೊಳ್ರಿ. ನಮ್ಮ ಮನೇಲಿ ಕರೆಂಟ್ ಹೊಡಿತಿತ್ತು, ಬಟ್ ಇಷ್ಟು ಜೋರಾಗಿ ಯಾವತ್ತು ಹೊಡಿತೀರಿ ನೀವು ಅನ್ಕೊಳ್ರಿ. ಹೆವಿ ಜೋರ ಹೊಡೆದ್ಬಿಡ್ತು. ಆ ಕಡೆ ನಮ್ಮಮ್ಮ ಫ್ರಿಜ್ ಮುಟ್ಟಿದ ತಕ್ಷಣ ನಮ್ಮಮ್ಮಂಗೆ ಆ ಫ್ರಿಜ್ದು ಕರೆಂಟ್ ಹೊಡಿತಂತೆ.
ನಂಗೆ ಈ ಕಡೆ 2 ಸತಿ ಕರೆಂಟ್ ಹೊಡೆದೈತೆ ಗೈಸ್ ಇವತ್ತು ಇಬ್ರಿಗೂ. ಗೈಸ್ ಫ್ರಿಜ್ ಕರೆಂಟ್ ಹೊಡೆಯಲ್ಲ, ಲೈಟ್ ಹೊಡೆದಿರೋದು. ಗೈಸ್ ನಾನು ಹಿಂಗೆ ರೆಡಿ ಆಗವನಿ. ಇಲ್ಲಿ ನೋಡ್ರಿ, ಔಟ್ಫಿಟ್, ಪ್ಯಾಂಟು, ಬ್ಲ್ಯಾಕ್ ಪ್ಯಾಂಟು. ಇವಾಗ ಬನ್ನಿ ಪೂಜೆ ನಡೀತಾ ಇದೆ, ಅಲ್ಲಿ ಹೋಗವ. ಗೈಸ್ ನಮ್ ಕರಿಯ ಆಚೆ ನಿಂತವನೆ. ಇಲ್ಲಿ ಮೈಕ್ ಎತ್ಕೊಳಕ್ ಬಂದಿವ, ಮೈಕೇ ಇಲ್ಲ ಗೈಸ್. ಮೈಕು ಕಾರಲ್ಲೇ ಐತೆ ಎತ್ತು. ಗೈಸ್ ಪೂಜೆ ನಡೀತಾ ಇದೆ ಆ ಕಡೆ. ನೀ ಕೂತ್ಕೊಳ್ಳಲ್ವಾ? ನೀ ಕೂತ್ಕೊಳ್ಳಲ್ಲ? ಅವ್ರ ಕಡೆ ರಘುಣಂದ್ರಲ್ಲಿ ವಿಡಿಯೋ ಮಾಡುವ ಮೊಬೈಲ್ ತಗೊಂಡು ರಘುಣಂದ್ರಲ್ಲೂ ವಿಡಿಯೋ ಮಾಡುವಂತ ಇದ ಮಾಡಕ್ ಬಂದಿದ್ಯಾ? ಕಲಾನ ಐತೆ ಕೈ ಮುಗಿ ವಾ, ಕೈ ಮುಗಿಬೇಕು. ಅಲ್ಲಿ ದೇವ್ರ ಮೇಲೆ ಭಕ್ತಿ ಇಲ್ಲ, ಶಿವನೇ ಮುಗಿ. ಗೈಸ್ ನಮ್ಮ ಮಾಮ್ಸ್ ಆಲ್ರೆಡಿ ಬಾರಿಸ್ತವ್ರೆ. ಗೈಸ್ ಇಲ್ಲಿ ಗಂಟೆ ಕೆಲಸ ಐತೆ ನೋಡ್ರಿ. ಆಲ್ಮೋಸ್ಟ್ ಊರಿಗೆಲ್ಲ ರೀಚ್ ಆಯ್ತದೆ ಅನ್ಕೊಳ್ರಿ. ಮೈಕ್ ಹಾಕಿರೋದು ನೋಡಿ, ಅಲ್ಲಿ ಮೈಕ್ ಹಾಕಿರೋದು. ನಾನು ಇವಾಗ ಹಾಲು ತಗೋಕೆ ಅಂತ ಬಂದು ಓಟ್ಸ್ ಮಿಲ್ ತಿನ್ನಕ್ಕೆ ಅಂದ್ಬಿಟ್ಟು ಅಲ್ಲೇ ನಾಷ್ಟ ಮಾಡಿದ್ರು. ಬಟ್ ಆದರೆ ಡಯಟ್ ಇರೋದ್ರಿಂದ ಕರೆಕ್ಟಾಗಿ ಓಟ್ಸ್ ಮೀಲು ನೀಟಾಗಿ ತಿಂತೀನಿ. ಮತ್ತು ಜಿಮ್ಗೆ ನೆನ್ನೆನೂ ಹೋಗಿಲ್ಲ, ಇವತ್ತು ಹೋಗಿಲ್ಲ, 2 ದಿವಸದಿಂದ ಹೋಗಿಲ್ಲ. ತಿರ್ಗಾ ಭಾನುವಾರ ಹೋಗ್ತೀನಿ, ಭಾನುವಾರನ ಮುಗಿಸ್ತೀನಿ, ಬಿಡಲ್ಲ. ವಾರದಲ್ಲಿ ಅಟ್ಲೀಸ್ಟ್ 4 ರಿಂದ 5 ದಿವಸ ಹೋಗ್ಲೇಬೇಕು ಅಂತ ಡಿಸೈಡ್ ಆಗವನೆ. ಗೈಸ್ ಓಟ್ಸ್ ಮಿಲ್ ತಿಂದವನಿ. ನಕ್ಕರು ಚಂದ, ಹತ್ತರು ಚಂದ. ಓಕೆ ತಿಂದ 3 ಮಂಕ್ರಿಯಾ? ಗೈಸ್ ಈ ಹುಡುಗರು ನೋಡಿ ಕಿವಿ ಕೊಟ್ಟಿ ಕೇಳಿಸ್ಕೊಳ್ತಾವ ಅವಳಿಗೆ. ಗೈಸ್ ಪೂಜಲ್ ಕುಂತು ಬೇಜಾರಾಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಮೇಕ್ ಬರವ ಅಂತ ಅಂದ್ಬಿಟ್ಟು ಬಂದೆ. ಎಂತ ಬಂದಾಗ ಏನೋ ಹೋಗ್ಲಿ ಅಲ್ಲಿ ಪೂಜೆಲಿ ಇರೋದ್ಬಿಟ್ಟು. ಗೈಸ್ ನಂಗೂ ಬೇಜಾರಾಯ್ತಿತ್ತು ಅಂತ ಬಂದು ಇಲ್ಲಿ ಕುಡಿಯಕ್ ಬಂದ್ಯವ. ಗೈಸ್ ಅವಳು ಒಬ್ಳೆ ಬರಲ್ಲ, ಗ್ಯಾಂಗ್ ಹಿಡ್ಕೊ ಬರೋದು. ಗೈಸ್ ಕರೆಂಟ್ ಹೊಂಟೋಗ್ಬಿಟ್ಟು ಮೈಕ್ ಸ್ಟಾಪ್ ಆಗ್ಬಿಟ್ಟದೆ. ಹಂಗೆ ಮಂತ್ರ ಪೂಜೆ ಎಲ್ಲ ಮಾಡ್ಸವ್ರೆ. ನಮ್ಮ ಅಪ್ಪನ ಬಂದದೆ ಆಫೀಸಿಂದ. ಗುರು ಕರೆಂಟ್ ಕೊಡ್ಸ್ಬೇಕು ತಾನೆ? ಕರೆಂಟ್ ಹೊಂಟೋಗೋದು. ಇವ್ ಗುರು ಇಷ್ಟು ಜೋರಾಗಿ ಹಾಕ್ಬಿಟ್ಟಿದ್ದೀರಿ ಬೆಂಕಿಯ ಅಕ್ಕ. ಮಾಡಿದೀವಿ ಬಜೆಟ್ ಅಂತ ಕರೆಂಟು ಜೈಪುರದ ಬಜೆಟ್ ಅಂತ ಇರೋ ಸುಮ್ಮನೆ ಕೇಳಿವ್ರು ಮಾಡ್ತೀವಿ. ಯಾರು ನಂಬರ್ ಇದ್ದರು ನೀನು? ಹುಷಾರ ಫೇಸು. ಗೈಸ್ ನಮ್ಮ ಅಕ್ಕನ ಮೇಕಪ್ ಎಲ್ಲ ಹೋಗಿ. ಹಾಯ್ ಗಾಯ್ಸ್. ಗೈಸ್ ನಮ್ಮ ಸುನಿ ಅಣ್ಣ ಬರ್ತಾವ್ರೆ. ಓ ಅಣ್ಣ ಮಾಡ ಸೂಪರ್ ಅಣ್ಣ. ಇವಾಗ ಕೇಳಲೇ ಇಲ್ಲ ಯಾವಾಗ ಬಂದೆ ಅಂತ. ಹಾಯ್ ಓ ಮೈ ಗಾಡ್, ಹೌ ಆರ್ ಯು? ಹಾಯ್ ಗೈಸ್ ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತವ್ರೆ. ಬಟ್ ಆದ್ರೆ ಅವ್ರ ವಿಡಿಯೋದಲ್ಲಿ ಬರಲ್ಲ. ನಮ್ಮ ಶಿಷ್ಯ ಚಿನ್ನ ಎಲ್ಲ ಹಾಕೊಂಡವ್ನು ಇಲ್ಲಿ ನೋಡ್ರಿ. ಚಿನ್ನ ಎಲ್ಲ ಹಾಕೊಂಡ್ ಮಿಂಚವನೆ. ಓಲೋ ನನಗೆ ಇನ್ನೂ ಚಿನ್ನ ಮಾಡ್ಸಿಲ್ಲ ಕಲ ಯಾರು. ಅವಾಗಲೇ ಒಂದು ಕೈಗೊಂದು ಗೈಸ್ ಇಲ್ಲಿ ನೋಡಿ, ಕೈಗೊಂದು, ಆಮೇಲೆ ಇಲ್ಲಿಗೊಂದು, ಬೆರಳಿಗೊಂದು ಕತ್ಕೊಂಡವನು. ಇಲ್ಲಿ ನೋಡ್ಲ ಹೆಂಗಾಗ್ಬಿಟ್ಟಿದ್ದು ಕೈ ಹಾಕಿ. ಶಿಷ್ಯ ಪಾಪು ಮಿಂಚ್ತವನೆ. ಯಾಕೆ ಕಳ್ತಿದ್ಯಾ? ಗೈಸ್ ಇವರು ನಮ್ಮ ಅತ್ತೆ ಮಗ ಅವರ ಹೆಂಡತಿ. ಇವ್ರ ಪಾಪು. ಏನಕ್ಕ ಹೆಸರು? ಒಂದು ಅದ್ವಿಕ್ ಗೌಡ. ಹೇಳು ಹೆಂಗ್ರು ಮಿಂಚ್ತಿದ್ಯಾ? ಯಾರ ಫೋನ್ ಮಾಡ್ತಿದ್ಯಾ? ನಂಬರ್ ಹೊಡಿ ಮರ ಕುಳ್ಳಿ ಹೋಯ್ತಾರ. KB ಅವ್ರು ಫೋನ್ ಮಾಡ್ತಿದ್ಯಾ? ಲೇಸ್ ಬಾಡಿ ಎಲ್ಲ ಗುರು, ಬೇಸ್ ಬಾಡಿ. ಈ ನಂಬರ್ ಫೋನ್ ಮಾಡಿ ಕುಳ್ಳ ಚೋಟಗಳ ಇವು ಡೇಂಜರ್ ಅಲ್ವಾ ಗುರು? ಇದು ನಿನ್ ತಮ್ಮ ಡೇಂಜರ್ ಅಲ್ಲ? ನಿನ್ ತಮ್ಮ ಸ್ವೀಟಾ ಸಾಲ್ಟಾ? ದರ್ಶನ್ಗೆ ನೋಡಿ ಗುರು, ದರ್ಶನ್ಗೆ ನೋಡಿ ನೀನು. ನಮ್ಮಪ್ಪ ಪುನೀತ್ಗೆ ನೋಡಿ. ವಜ್ರೂಣಿ ಮಾಮ್ಸ್. ನಿನ್ ಫ್ರೆಂಡ್ ಏನು ವಜ್ರೂಣಿನ ದರ್ಶನ್ಗೆ ರೋಡಿನ? ವಜ್ರ ಮನೆಗೆ ಕಡಿ ಆಗ್ಬಿಟ್ಟ ಈಗ. ನಮ್ಮಪ್ಪ ಕಿಡಿಗೆ ಹೊಡೆದು ಗಿಡ್ದ್ಬಿಟ್ರಿ ಮಾಡಿಯ ಕಿಣಕಿಣ್ಕಲ್ಲ ನೀನು. ಸುಮ್ ಸೈಲೆಂಟ್ ಆಗಿ ಇದ್ಬಿಡ್ತೀಯ. ಅಪ್ಪ ಯಾಕೆ ಹೆಸರು ನೋಡಿ ಅದ ಏನಾರಾಗದ? ಅಕ್ಕ ಬನ್ನಿ ಅಕ್ಕ. ಮಚ್ಚ ನಿನ್ ಚಿನ್ನ ಕಳ್ತನ ಮಾಡಿದ್ದೀನಿ ಇವತ್ತು ನಾನು. ಓ ತಾತಂಗ್ ನೋಡಿ ಹೆಂಗೋಯ್ತಾರದು. ಓಂ ನಮಃ ಶಿವಾಯ. ಜ್ಞಾನವಿನ ಮಧ್ಯೆ ಕುಣಿಸ್ಕೋಬೇಕಾಗಿತ್ತು ಕಣಕ್ಕ ನೀವು. ಬೆಂಕಿ ಹೆವಿ ಖಾವ ಅನ್ಕೊಂಡ್ರಿ. 5 ನಿಮಿಷನೂ ಕೂತ್ಕೊಳ್ಳೋಕೈತಲ್ಲ. ನಮ್ಮ ಅಣ್ಣ ನಮ್ಮ ಅಕ್ಕ ಹೆಂಗ್ ಕೂತಿದ್ರು.
ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ದೇವೋ ನಾರಾಯಣ ಸ್ವಾಮಿ ಪ್ರಚೋದಯಾತ್ ಸ್ವಾಹಾ. ಗೈಸ್ ರಾಘವಂಗ್ ತಂದಿರೋದು ಗಿಫ್ಟು. ರಾಘವಂಗ್ ಕೊಡು, ನೀನ್ ಹಿಡಿಬಿಡ್ರಿ. ರಾಘವ ಹಿಡಿಲಿ. ಈ ಎಡಬಿಟ್ಟು ಕೊಟ್ಟೆಯಾ ಮಾಮ್ಸ್? ಈ ಗೋಲ್ಡ್ ಚೈನ್ ಯಾರು ಮಾಮ್ಸ್ ಮಾಡಿಸಿದ್ದ? ನೀನೇ ಮಾಡಿಸಿದ್ದ? ಇದು ಉಂಗ್ರ 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 ಯಾರು ಮಾಡಿಸಿದ್ದ? ನಾನೇ ಮಾಡಿಸಿದ್ದು. ಇದು ಬಂದು ನಾನೇ ಮಾಡಿಸಿದ್ದು. ನಮ್ ದೊಡ್ಡಪುರ್ ಏನೂ ಮಾಡಿಸಿಲ್ಲ. ನಾನೇ ಮಾಡಿಸಿರೋದು. ಏನ ಕಿವಿ ಅಲ್ಲೇ ಗೈಸ್ ನಮ್ ಸಿಸಿನ್ ಔಟ್ಫಿಟ್ ತೋರಿಸ್ತೀನಿ ನೋಡಿ ಇವಾಗ. ಶರ್ಟು, ಗೋಲ್ಡ್ ಶರ್ಟು. ನಮಸ್ಕಾರ ಸಿದ್ದಪ್ಪ ಅವ್ರೆ. ಆಯ್ತಪ್ಪ. ನಾಷ್ಟ ಮಾಡಿದ್ರ್ಯಾ? ಆಯ್ತಪ್ಪ. ಗೈಸ್ ಇವಾಗ ಇನ್ನೊಂದು ಪೂಜೆ ಮಾಡ್ತಾವ್ರೆ ಫುಲ್ ಫ್ಯಾಮಿಲಿ. ಗೈಸ್ ಫುಲ್ಲು ಬರೀ ಲೇಡೀಸ್ ಅವರೇ ಒಳಗಡೆ. ಗೈಸ್ ಇವರು ನಮ್ಮ ಸುನಿಯಣ್ಣ ಅವರ ಅಮ್ಮ. ಹಾಯ್. ನಿನ್ ಪಿಕರ್ಗೊಂದು ಸ್ಮೈಲ್ ಕೂಡ ಕೇಳಿದ್ರು ಅಲ್ಲಿ. ಗೈಸ್ ನಮ್ಮ ಅಣ್ಣ ನೋಡಿ ಹೆಂಗ. ಗುರು ನಿಂದ ಏನಿಲ್ಲ, ಸುಮ್ ಕುತ್ಕೊಳ್ಳೋದು ಹೆಂಗೆ. ಗೈಸ್ ಪೂಜೆ ಸ್ಟಾರ್ಟ್ ಆಗಿದ್ದು 9 ಗಂಟೆಗೆ. ಇವಾಗ ಟೈಮ್ 11 ಗಂಟೆ 58 ನಿಮಿಷ. ನಮ್ಮ ಅಮ್ಮ ಫೋನ್ ಮಾಡಿದ್ದು, ನಾನು ತಾರಸಿ ಮೇಲೆ ಇದ್ದೆ, ಅಲ್ಲಿ ಹೆಂಗೆ ಕುತ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಪೂಜೆನೂ ಮುಗಿತಾ ಬತ್ತಂತೆ. ಸೊ ಬನ್ನಿ ಗೈಸ್, ನಮ್ಮ ಅಣ್ಣಂಗೆ ಹೂನಾರ ನೋಡಿ ಹೆಂಗ ಕರಿಯಂಬರ ನಿಂತಿದ್ದೀರ. ಅದೇ ಫೋಟೋ ತಗೊಳಿದ್ರೆ ಬಂದಿಂದ. ಗೈಸ್ ನಮ್ಮ ಮನೆಗೆ ನೋಡಿ ಎಷ್ಟು ಜನ ಬಂದವ್ರೆ. ಸತ್ಯನಾರಾಯಣ ಪೂಜೆ. ಗೈಸ್ ನಮ್ಮ ಬರೋಕ್ಕಿಂತ ಮುಂಚೆನೆ ತೊಟ್ಲು ಶಾಸ್ತ್ರ ಮುಗಿದೋಗಿತ್ತಂತೆ. ತೊಟ್ಲು ಶಾಸ್ತ್ರನೇ ನೋಡೋದು. ಮಮ್ಸ್ ಒಂದು ಫೋನ್ ಮಾಡ್ಬೇಕಲ್ಲ ಮಮ್ಸ್ ನೀವು ತೊಟ್ಲು ಶಾಸ್ತ್ರಕ್ಕೆ. ಇನ್ನು ಮುಗ್ದಿಲ್ವಾ? ಗೈಸ್ ಇನ್ನು ತೊಟ್ಲು ಶಾಸ್ತ್ರ ಮುಗ್ದೇ ಇಲ್ವಂತ ಇವಾಗ ಅಂತೆ. ಗೈಸ್ ಕರೆಂಟು ಒಂದು 10 ಗಂಟೆಲಿ ಹೋಗಿದ್ದು, 12 ಗಂಟೆ ಆಗಿದ್ರು. ಪೂಜೆನೇ ಮುಗಿದೈತು ಅಂದ್ಕೊಳ್ರಿ, ಇನ್ನೂ ಕರೆಂಟ್ ಬಂದಿಲ್ಲ. ಎಲ್ಲ ಫುಲ್ ಕತ್ಲೆ ಮನೆ. ಗೈಸ್ ಹೆವಿ ಪೂಜೆ ನಡೀತದೆ. ಕತ್ಲೆ ಮನೆ ತರ ಕಾಣಿಸ್ತದೆ. ಒಂಚೂರು ಸೈಡ್ ಬಿಡಿ ಹೆಂಗೆ. ಗುರು ತೊಟ್ಲು ಶಾಸ್ತ್ರ ವಿಡಿಯೋ ಮಾಡ್ಬೇಕಾ ಬೇಡ ಗುರು? ಲೈಫ್ ಟೈಮ್ ಉಳ್ಕೋದು ಇದು. ಗೈಸ್ ಬನ್ನಿ ಇವಾಗ ತೊಟ್ಲು ಶಾಸ್ತ್ರ ವಿಡಿಯೋ ಮಾಡವ. ಗೈಸ್ ತೊಟ್ಲು ಶಾಸ್ತ್ರ ನಡೀತಿದೆ. ತೊಟ್ಲುಗೆಲ್ಲ ಪೂಜೆ ಮಾಡಾಯ್ತು. ನೋಡ್ರಿ ಎಷ್ಟು ಜನ ಸೇರೋರೆ ಅಂತ ನಮ್ಮ ಶಿಶಿಗೋಸ್ಕರ. ಇದು ಇವನ್ ಲೈಫ್ ಟೈಮ್ ಮೆಮೊರಿ ಉಳ್ಕೊಂತದೆ. 5 ಜನ ಕೈಲಿ ಒಟ್ಟಿಗೆ ಪೂಜೆ ಮಾಡಿಸ್ತವ್ರು ಇವಾಗ. ಗೈಸ್ ನಮ್ ಕ್ಯಾಮರಾಮ್ಯಾನ್ ಫುಲ್ ಬೇವನ್ ತಗೊಂಡೆ. ಕಲ್ಲು ಪೂಜೆ ಮಾಡ್ತವ್ರೆ. ಒಳ್ಕಲ್ಲಿಟ್ಟು ಫಸ್ಟು ಶ್ರೀಕೃಷ್ಣ ಫಸ್ಟ್ ಕಲ್ಲಿಟ್ಟಿ ತೂಗ್ತವ್ರೆ. ಇವಾಗ ಬೇರೆ ಪಾಪು ಮಲಗಿಸ್ತವ್ರೆ. ಮಲ್ಕಳ ಏನಾಗಲ್ಲ. ಈ ಪಾಪನು ಮಲ್ಕೋದಿಲ್ಲ. ನಮ್ ಕುಳ್ಳಿ ಶುರು ಆಯ್ತು. ಒಬ್ರು ಹಿಂದ್ಬಿಟ್ಟು ಒಬ್ರು ಯಾರು ಎಲ್ಲ ಪಾಪಗಳು ಅಳಕ್ ಶುರು ಆದ್ರೆ ಹಂಗೆ ಬೇರೆ ಪಾಪಗಳು ಅಳಕ್ ಶುರು ಆದ. ಈ ಪಾಪ ಪುಟಿ ಮಲ್ಕವ ಮಲ್ಕೊಂಡವ್ರಿಗೆ ಡೈರಿ ಮಿಲ್ಕ್ ದೊಡ್ಡಪ್ಪ ಕರ್ಕೊ ಮಲಗ್ಸಿದ್ರು. ಹಾ ಗತ್ತಿದ್ರು. ಚಿನ್ನು ನಿಂಗೆ ಹೋದ್ರೆ ಒಂದು ಕಿಂಡರ್ ಜೊತೆ ಕೊಡ್ತೀನಿ. ಹೋಗವ ಹೋಗಿ ಚಿನ್ನ ಹೋಗೋ. ಫೈನಲಿ ಮಲ್ಕಳ ಚಿನ್ನ. ಬ್ರೋ ಆ ಕಡೆಯಿಂದ ಹೋಗ್ತೀವಿ ಬ್ರೋ, ಚೆನ್ನಾಗಿರ್ತದೆ. ಲಾಲಿ ಲಾಲಿ ಲಾ. ಇಷ್ಟು ಹಿಂಗ್ಸ್ರವ್ರೆ ಒಬ್ಬರ ಸಾಂಗ್ ಹೇಳ್ತಾ ಇದಾರ ನೋಡು. ಗೈಸ್ 3 ಸತಿ ಮಲಗಿಸ್ಬೇಕಂತ. ಅಕ್ಕ ಈಸ್ಕೊಳ್ಳಲ್ಲ. ಒಳ್ಳೆ ಕಲೆಕ್ಷನ್ ಇವತ್ತು ನಿಂಗೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಶಕೆ ಆಯ್ತು ಅನ್ಕೊಳ್ರಿ. ಒಳಗಡೆ ಅಮ್ಮ ನಿನ್ನ ಬೆಂತೋದ್ಯಾ? ಬೆವ್ರು ಕಿತ್ಕೋಬೋದ ಅನ್ಕೊಳ್ರಿ. ಓ ಅಮ್ಮ ಸಣ್ಣ ನಮಸ್ಕಾರ. ಯಾವಾಗ ಬಂದ್ರಿ? ನಾಗರಾಜ್ ಅಣ್ಣ ಬಂದಿಲ್ಲ. ನಮ್ಮ ಅಪ್ಪ ಎತ್ಕೋತದೆ ಅವಾಗ ಎಳ ನಿಲ್ಸ್ತದೆ. ಅಪ್ಪ ಎತ್ಕಪ್ಪ ನೀನು. ನಮ್ಮ ಅಪ್ಪ ಎತ್ಕೊಂಡ್ರೆ ಫುಲ್ ಎಲ್ಲ ನಿಲ್ಸ್ಬಿಡ್ತಾನೆ ನೋಡಿ ಇವಾಗ. ಅಕ್ಕ 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 ಸಣ್ಣ ಮಾಡ್ಕೋತವ್ರೆ.
ಗೈಸ್ ನಾವು ಇಷ್ಟು ದೊಡ್ಡವರಾಗಿ ನಮಗೆ ತಡ್ಕೊಳಕ್ಕೆ ಆಯ್ತಿರ್ಲಿಲ್ಲ, ಒಳಗಡೆ ಸಿಕ್ಕಾಪಟ್ಟೆ ಬೆವ್ರು ಕಿತ್ಕೊಬತ್ತಿತ್ತು. ಅದಕ್ಕೋಸ್ಕರನೇ ನಮ್ಮ ಶಿಷ್ಯನ ಹೊಳ್ತಿದ್ದೆ ಮಾವ. ಹೊಸಿಗಳನ್ನೆಲ್ಲ ತೊಟ್ಲಲ್ಲಿ ಮನಿಗಳನ್ನೇನೋ ಅವನು ಇವಾಗ ನೋಡಿ ಆಚೆ ಬಂದಿದ ತಕ್ಷಣ ಫುಲ್ ಸೈಲೆಂಟ್ ಆಗ್ಬಿಟ್ಟವನೆ. ಏನಮ್ಮ ಸಮಾಚಾರ, ಯಾಕೆ ಇಷ್ಟು ಖುಷಿಯಾಗಿ ಕುಣಿತೀವಿ? ಗೈಸ್ ಈ ಸೌದೆನ ಅಲ್ಲಿಗೆ ಹಾಕೊಡ್ಬೇಕು, ಹುಡುಗರನ್ನ ಹಾಕೊಟ್ಬಿಡ್ತಿ. ಈ ಸೌದೆ ಎತ್ಕೋಬೇಕು ಇವಾಗ, ಪುರೋಹಿತರು ಕೊಟ್ಬಿಡ್ಬೇಕಂತ ಈ ಸೌದೆಗಳನ್ನ. ಏನಾಯ್ತು ಹಿಂದೆ ಡಿಕ್ಕಿಗೆ ಹಾಕ್ಸೋದ್ಬಿಟ್ಟು ಇಲ್ಲ ಹಾಕ್ಸ್ತಿದ್ರಿ ಇದ ಕಟ್ಗೆಗಳನ್ನ. ಗೈಸ್ ಓಪನ್ ಆಯ್ತು ಅಲ್ಲ ಇದು, ಹಂಗೆ ಒಂದು ಎಷ್ಟು ಬೂಟ್ ಸ್ಪೇಸ್ ಐತೆ ನೋಡಿ ಗೈಸ್. ಇದು ಹೊರಟ್ರಾ? ಥ್ಯಾಂಕ್ ಯು. ಸರಿ ಬರ್ತೀವಿ. ಓಕೆ ಗುರುಗಳೇ. ಗೈಸ್ ಇವಾಗ ಊಟದ ಸಮಯ, ನಡಿ ಊಟ ಬಡಿಸ್ಕೊಡ್ತೀನಿ. ನಾನೇ ಬಡಿಸ್ಕೊಡ್ತೀನಿ. ಗೈಸು ನೀವು ಊಟ ಬಡಿಸುವ ಸಮಯ. ನಮ್ಮ ಅಪ್ಪ ಏನು ಫುಲ್ ರೌಡಿ ಆಗೋಯ್ತಲ್ಲ, ರೌಡಿ ಆಗೋಯ್ತು ಮಾವ, ಹೆವಿ ರೌಡಿ ಆಗೋಯ್ತು. ಫೈನಲಿ ತೊಟ್ಲು ಶಾಸ್ತ್ರ ಮುಗೀತು, ಕೂರಿಸ್ತಾರೆ ಫೋಟೋಗೋಸ್ಕರ. ಸ್ಯಾಕೆಗೆ ಹೇಳ್ತಾ ಇರೋದವನು ತೂಗು ಲಾಲಿ 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 ಗೀಲಾಲಿ ನಂದಿನಿ ಅಕ್ಕಗೆ ಒಂದು ಚಪ್ಪಾಳೆ. ಇವಾಗ ಎಲ್ಲ ಅಡುಗೆ ಬಡಿಸುವ ಸಮಯ. ಅಡುಗೆ ಎಲ್ಲ ಇಲ್ಲಿ ಎಲ್ಲ ಫುಲ್ ಪ್ರಿಪೇರ್ ಆಗೋದು ಅಡುಗೆ ಎಲ್ಲ. ಅಣ್ಣ ಪೂರಿ ರೆಡಿ ಮಾಡ್ತಾವ್ರೆ, ಈ ಕಡೆ ಹಪ್ಪಳ, ಈ ಕಡೆ ಬಾತು, ಎಲ್ಲ ಐಟಮ್ಸು ರೆಡಿ ಆಗವೆ. ಕ್ಯಾರೆಟ್ ಹಲ್ವಾ, ಇದು ಬೀನಿಸಿ ಪಲ್ಯ, ಇದು ಯಾವುದು ಬೇರೆ ಕಾಳಿನ ಪಲ್ಯ, ಇದು ಬಾತು. ಈ ಕಡೆ ಇದಕ್ಕೇನೋ ಒಂಥರ ಹೆಸರು ಗೊತ್ತಿಲ್ಲ. ನಾನೇ ಎಲ್ಲ ಕೆಲಸ ಮಾಡ್ತಿರೋದು ಗುರು. ನನ್ನಿಂದ ನಮ್ಮ ಪಾಪ ನಮ್ಮ ಸುರಿಯಣ್ಣ ಬಯಸ್ಕೊಂಡ ವಿಡಿಯೋ ಮಾಡ್ತಾ ಇರೋದಕ್ಕೆ ಸರಿ ಬಡ್ಸಪ್ಪ, ಹಪ್ಪಳನೇ ಬಡಿಸ್ತಿರೋದು ಗೊತ್ತು. ಓ ಬಾಸ್ ನಮಸ್ಕಾರ. ಹಂಗೆ ಸಣ್ಣ ಪೂರಿ ಹೊತ್ತವ್ರೆ, ಈ ಸ್ವೀಟ್ ಇದ್ದಂಗೆ ಅದೇ. ಈ ಕಡೆ ಪಕೋಡ ನೋಡಿ, ಒಳ್ಳೆ ಸ್ವೀಟ್ ಕಣಂಗೆ ಕಾಣಿಸ್ತದೆ ಇವೆಲ್ಲ. ಬಟ್ ಅದರ ಪೂರಿ ಗೈಸ್ ಇವಾಗ ಸ್ವೀಟ್ ಹಾಕ್ತವ್ರೆ. ಅದು ಗೈಸ್ ಇವಾಗ ಎಲ್ರು ಊಟ ತಿಂತವ್ರೆ. ಅಪ್ಪ ಊಟ ಹೆಂಗೈತೆ? ಊಟ ಹೆಂಗೈತಪ್ಪ? ತುಂಬಾ ಚೆನ್ನಾಗದ ಕಣಪ್ಪ. ನಿಮ್ಮ ಅಣ್ಣವ್ರ ಮನೇಲಿ ಮಾಡ್ಸಿರೋದು ಕ್ರೇಜಿ ಊಟನಾ? ಕೆಜಿ ಗೊತ್ತಿಲ್ಲ, ತುಂಬಾ ಚೆನ್ನಾಗದ ಸರ್. ಊಟ ಚೆನ್ನಾಗಿತ್ತಾ? ಸೋಬಕ್ಕ ಊಟ ಹೆಂಗೈತೆ? ಸೂಪರ್ ಆಗೈತಾ? ಇನ್ನೂ ತಿಂದೇ ಇಲ್ಲ ಫುಲ್ಲು, ಅವಾಗಲೇ ಹೆಂಗ ಸೂಪರ್ ಅಂದ್ ತಿಂದಿರೋಷ್ಟು ಚೆನ್ನಾಗಿದಾ? ಗೈಸ್ ಅಲ್ಲೇ ಇದ್ರೆ ಊಟ ಬಡಿಸ್ಬೇಕಾಯ್ತದೆ, ಊಟನ ತರಿಸ್ಬೇಕು. ಓಡ್ಬಂದ್ಬಿಟ್ಟು ಇವಾಗ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಸಿಕ್ಕಾಪಟ್ಟೆ ಕೆಲಸ ಕೊಡೋದೆ ಗೈಸ್. ಇವಾಗ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅದಾದ್ಮೇಲೆ ಹೋಗೋದು. ಇದು ಯಾರ್ದು ಇದು ಬಿದ್ದೈತೆ, ಚಿನ್ನದು ಅನ್ಕೊಬಿಟ್ರೆ ನೋಡಿದ ತಕ್ಷಣ. ಗೈಸ್ ಈ ಕಿಟಕಿಯಿಂದ ಒಳ್ಳೆ ಗಾಳಿ ಬರ್ತೈತೆ ಅನ್ಕೊಳ್ರಿ, ನೆಮ್ಮದಿ. ನಂತರನೇ ನೀವುನ ಮನೇಲಿ ಕೆಲಸ ಮಾಡಿಸ್ತಾರೆ ಅಂತ ಅಂದಾಗ ಹಿಂಗೆ ಕದ್ದು ಬಂದ್ಬಿಡೋದು. ಗೈಸ್ ಎಷ್ಟು ಹೊತ್ತು ಆದ್ಮೇಲೆ ಕೆಳಗೋಯ್ತವನಿ, ಎಲ್ಲರೂ ರಿಯಾಕ್ಷನ್ ನೋಡುವ. ಗೈಸ್ ಇವತ್ತು ಇಲ್ಲಿ ಪ್ಯಾಕ್ ಆಗ್ಬಿಡುತ್ತೆ, ಹೋಗಕ್ಕಾಗಲ್ಲ. ಆ ಕಡೆಯಿಂದ ಬಂದು ಹೋಗಬೇಕು. ಏನ್ರೇ ಇಬ್ರು ಹಿಂಗೆ ಬಾರಿಸ್ತಿದ್ದೀರಾ? ಏನು ಬಳ್ಳಿ ಎತ್ಕೊಳ್ಳ ಬೇಡವಾ? ಎತ್ಕೊಳ್ಳೆ ಬೇಡವಾ? ಲಮಿಸ ನಾನು ನಿನ್ನ ಬಾಳೆ ಎತ್ಕೊಳ್ಳ ಕ್ಯೂಟ್ ಮಕ್ಕಳೇ ಬೇಡ ಬಿಡು. ಹೆಂಗ್ರು ಹೆಂಗ ಅನ್ಸುಗ್ರು ಪೂಜೆ ಎಲ್ಲ ಮಾಡಿದ್ದು? ಗೊತ್ತು ಅನ್ಸ್ತಾ? ಹೆಂಗೆಲ್ಲ ಫುಲ್ ಪೂಜೆ ಎಲ್ಲ ಸುಗಮವಾಗಿ ನಡೀತಾ? ಹಾಂ ಯಾರು ಫಿಗರ್ಗಳೇ ಬಂದಿಲ್ವಲ್ಲ ಗುರು ನೀವು ಒಟ್ಟಿಗೆ? ಹಾಂ ಯಾರು ಕಟ್ಸ್ಬೇಕಲ್ಲ ಹೋಗ್ರು? ಹೌದಾ? ಅವರು ಒಳ್ಳೆ ನರಸೀಪುರದಲ್ಲಿ ಅವ್ರಿಗೂ ಬರಲ್ಲ. ಗೈಸ್ ನಮ್ಮ ಸುನಿಯಕ್ಕೆ ಇವಾಗ ಬಂದಿ, ಗೌರಿ ಅತ್ತೆ ಬಂದಿಲ್ಲ. ಗೈಸ್ ನಮ್ಮ ಅತ್ತೆದಿರಲ್ಲ ಪೂಜೆ ಎಲ್ಲ ಆದ್ಮೇಲೆ ಗೊತ್ತವ್ರೆ. ನಮ್ಮಮ್ಮ ಚೆನ್ನಾಗಿದ್ದೀರಾ? ಈಗ ನಿಮ್ಮ ಅಪ್ಪ ನಿಮ್ಮ ತಾತ ಇಲ್ಲ ನಮ್ಮ ಈಗ ನಮ್ಮ ಮೈದನ ಮಕ್ಕಳು ನಮ್ಗನ್ನೋದು ಆಸೆ ಅಲ್ವಾ? ಅಲ್ವಾ? ಊಟ ಮಾಡಿದ್ಯಾ? ಆಯ್ತು. ನಾ ಎಷ್ಟು ಜನದೊಂದಿಗೆ ಹೇಳ್ಕೊತೀನಿ ಗೊತ್ತಾ? ನೋಡ್ದವ್ರಿಗೆಲ್ಲ ಹೇಳ್ತೀನಿ, ನೀನು ಮಾವನನ್ನ ತಗೊಳಕರ ನನ್ನ ಬತ್ತನಂತ ಹೊಸಿ ದಿನಕ್ಕೆ ಫೋನ್ ಮಾಡಿದ್ದಾನೆ. ಮಾಡಿದರಿ ನಿಜ ತಾನೆ? ಬರ್ತೀನಿ. ನಂಗೆ ಹೊಸಿ ಏನಾಗಿಲ್ಲ ಇರೋ ಲಿಮಿಕ್ಸ್ ನೋಡಿ ಹೆಂಗಾಡ್ತಾರೆ ಇವಳು. ಮೀನ್ಸ್ ಒಂದು ಲೈನ್ ಫುಲ್ಲು ಮಕ್ಕಳ ಶ್ರೀನೇ ಇವರು. ಏನು ಗೈಸ್ ನಮ್ಮ ಅಮ್ಮನೂ ಕೂತ್ಕೊಂಡದೆ ಬಾರ್ಸಕ್ಕೆ ಇವಾಗ. ಎಷ್ಟು ಬೇಗ ಅಲ್ಲೋ ಅಭಿ. ಗೈಸ್ 3 ಜನ ಅಕ್ಕ ತಂಗಿರು ಡಿಸ್ಕಷನ್ ಮಾಡ್ತವ್ರೆ.
ನಾನ್ ಸ್ವಲ್ಪ ಕೇಳಿಸ್ಕೊಳಕ್ಕೆ ಬಂದು ಚೆನ್ನಾಗಿ ಮಾತಾಡ್ತಾರೆ ಅಂತ. ನಮ್ ಕೆಂಪತಿ ಏನಕ್ಕೆ ಬಂದಿಲ್ಲ ಅಂದ್ರೆ ಮೊಮ್ಮಗಂಗೆ ಆಪರೇಷನ್ ಆಗೋದಿಲ್ಲ ಅದಕ್ಕೋಸ್ಕರ ಬಂದಿಲ್ಲ. ಇಂಜೆಕ್ಷನ್ ಕೊಡ್ತಿರಲ್ಲ ಅದಕ್ಕೆ ನೋವು ಕಾಣ್ರೆ ಕುಣಿತಿತ್ತು ಕೇಳ್ಬೇಕಾರೆ ಸರ್. ನಾವ್ 2 ಸತಿ ಹೋಗಿದ್ದು ಆಪರೇಷನ್ ಆಗೋಕ್ಕಿಂತ ಮುಂಚೆ, ಆಪರೇಷನ್ ಆದ್ಮೇಲೆಲ್ಲ. ಇಲ್ಲಿ ಮಿತಾಯಿ ಇಲ್ಲ ನಾನು ನಿಮ್ ಹೊಂಟೈತಾರ ಅಂತ ಕೂಕತ್ತಿತ್ತಂತೆ. ತಾಯಿ ತಪ್ಪು ತಿಳ್ಕೊಬೇಡ ತಾಯಿ. ಅಷ್ಟೇ ನೀರ್ ಬಂದಿದ್ವಲ್ಲ ಚಿಕ್ಕತೆ. ಅದೇ ನೀನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರ ಜೊತೆಗೆ ಜಗಳ ಆಡ್ತಿರ ನಿಮ್ಮ ಅಕ್ಷರ ಜೊತೆ ಆಡಿಲ್ಲ. ಕೆಂಪತೆ ಹೊಡೆದ್ಬಿಡ್ತಿದ್ರಿ, ಕೆಂಪತಿಗೆ ಹೊಡಿತಿದ್ದ ನಿಂಗೆ. 4 ಜನ ಅಕ್ಕ ತಂಗಿರು ಜಾಸ್ತಿ ಬಜಾರ್ ಯಾರು? ನೋಡ ಅಣ್ಣ ಯಾವ್ದು ಸುಳ್ಳು ಹೇಳಲ್ಲ, ಅಣ್ಣನ ಹೇಳ್ತಿಲ್ವಾ ಗೌರಿನ ಬಜಾರಿ ಅಂತ. ಫಸ್ಟ್ ಕೆಂಪತನಾ, 2ನೇ ಸ್ಥಾನ ನಿಂಗೆ ಕಾಣುತ್ತೆ, 3ನೇ ಸ್ಥಾನ ಈಯತ್ತೆಗ, 3ನೇ ಸ್ಥಾನ ನಿಂಗೆ, 4ನೇ ಸ್ಥಾನ ದೊಡ್ಡ ತಂಗಿ. ಯಾವ್ದ್ರಲ್ಲ ಗೊತ್ತಾ, ಜಗಳ ಜೊತೆಲೆಲ್ಲ ಅಟ್ಲು ಜೊತೆಲಿ ಹಂಗೆ ಅಟ್ಟಿವ್ರ ಜೊತೆಲಿ ದೊಡ್ಡಪ್ಪ ಕೊಡೋದಿಲ್ಲ. ಧೂಳು ಈಚೆಗೆ ಕ್ಲೋಸ್. ಎಲ್ಲ ಮುಗೀತು ಅನ್ಕೊಳ್ರಿ. ಟೇಬಲ್ ಎಲ್ಲ ನಾನು ಜೋಡಿಸಿಟ್ಟವ್ರೆ, ಆಲ್ಮೋಸ್ಟ್ ಮುಗೀತು. ಇವಾಗ ತೊಟ್ಲು ಶಾಸ್ತ್ರ ಮಾಡ್ರೆ ಅದನ್ನೂ ಎತ್ಕೊಯ್ತವ್ರೆ. ಇಲ್ಲಿ ಕುತ್ಕ ಮಾತಾಡ್ಕ ಆಟೆ ಹೊಡಿತವ್ರೆ ಎಲ್ಲ. ಕಂಪ್ಲೇಂಟ್ ಮಾಡ್ಬಿಟ್ಟು ಬಂದೆ ಅಲ್ಲಿ ಅವ್ರು ಮಿಸ್ಕೋಗಿ ಕೊನೆ ಟೈಮಲ್ಲಿ ಹೊಸ ಬಟ್ಟೆ ಬಿಚ್ಚಾಕ್ಬಿಟ್ಟು ಇದ್ಯಾಕೆ ಈ ತರ ಬಟ್ಟೆ ಯಾಕೆ ನಿಂತಿದ್ಯಾ? ನಮ್ಮ ಅಮ್ಮ ಸಣ್ಣ ಹೋಯ್ತವ್ರೆ, ನಮ್ಮ ಅತ್ತೆ ಮಗ ಅವ್ರ ಹೆಂಡತಿ. ಬಾಯ್ ಚಿನ್ನ. ಇವ್ರೆ ನಮ್ಮ ಅತ್ತೆ, ಇವ್ರ ಸೊಸೆನ ಇವ್ರು. ಗೈಸ್ ನಮ್ಮ ಅತ್ತೆ ನಾನು ನೋಡ್ಬಿಟ್ಟು ನಲ್ಗಿ ಹೆಂಗ್ ಆಡ್ತೀಯ ಕಳ ನೀನು ಅಂತ ಅಂತಾರೆ. ಏನಕ್ಕೆ ಹಂಗ ಅನ್ಸಿದ್ದು? ಅವತ್ತೇನ ಪೂಜೆ ದಿನ ನುಲ್ಗಿ ನಿನ್ ಮಗಳು ನೋಡ್ಲಿ ಅಂತ ಕಣತ್ತೆ ಹೆಂಗ್ ಆಡ್ತಿದ್ದು. ಬ್ರೋ ಎಷ್ಟಾಯ್ತು ಡೆಕೋರೇಷನ್ಗೆಲ್ಲ? ಇದಕ್ಕೆ ಬಾಡಿಗೆ 3,000 ರೂಪಾಯಿ. ಈ 3,000 ಐತೆ ತೊಟ್ಲು ಶಾಸ್ತ್ರದ ಬಾಡಿಗೆಗೆ? ಬಾಡಿಗೆ ನಾವೇ ಪಿಕ್ ಮಾಡ್ಕೊಂಡಿರೋದಲ್ವಾ, ಬಂದು ಇವೆಂಟ್ ಮಾಡ್ಕೊಟ್ಟಿದಾರ. ಅವ್ರು ಬಂದು ಮಾಡ್ಕೊಟ್ಟಿದ್ರೆ ಅವ್ರದ್ದು ಎಷ್ಟು ಕಲರ ಕಾಣೆ. 3,000 ಆಗೈತಂತೆ ಈ ತೊಟ್ಲು, ಇದಕ್ಕೆಲ್ಲ ಫಿಟ್ಟಿಂಗ್ ಎಲ್ಲ. ತೊಟ್ಲು ಎಲ್ಲ ಬಿಚ್ಚಿಟ್ಟವ್ರೆ. ಮೋಸ್ಟ್ಲಿ ದೇವ್ರನ್ನೆಲ್ಲ ಎತ್ತೋದು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಅನ್ಸುತ್ತೆ. ಓ ಮೈ ಗಾಡ್ ಗೈಸ್, ಎಲ್ಲರೂ ಗೈಸ್ ಮಳೆ ಬತ್ತಾದೆ. ಗೈಸ್ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ 4 ಹೆಸರು ಸೇಮ್ ಲೆಟರಿಂದ ಸ್ಟಾರ್ಟ್ ಆಯ್ತದೆ. ರಂಗ, ರಘು, ರಾಘವ, ರಕ್ಷಿತಾ. ಗೈಸ್ ಬೆಳಗ್ಗೆಯಿಂದ ನಮ್ಮ ಕರಿಯ ಬಿಸಿಲಲ್ಲೇ ನಿಂತವನೇ ಅನ್ಕೊಳ್ರಿ. ಇವತ್ತು ಫುಲ್ ಬಿಸಿಲಲ್ಲೇ ನಿಂತಿರೋದು. ಶನಿ ದೇವ್ರು ಕೊಡೋಕೆ 1 ಮೂಟೆ ಅಕ್ಕಿ. ಗೈಸ್ ಇವಾಗ ನಮ್ಮ ಅತ್ತೆದೀರು ಎಲ್ಲಾರನ್ನು ಕರ್ಕೊಂಡು ನಾನು ಶನಿ ದೇವ್ರ ದೇವಸ್ಥಾನಕ್ಕೆ ಹೋಯ್ತವನೆ. ಅಲ್ಲೋದೆ ಏನಕ್ಕೆ ಹೋಯ್ತದವು? ಏನಕ್ಕೆ ದೇವಸ್ಥಾನಕ್ಕೆ? ಏನಕ್ಕೆ ಪೂಜೆ ಮಾಡ್ಸಿಯ? ದೇವ್ರನ್ನ ಏನಕ್ಕೆ ನೋಡಿಯ? ಏನಕ್ಕೆ ಒಳ್ಳೇದು ಮಾಡ್ಬೇಕು ದೇವ್ರ ನಿಂಗೆ? 5,000 ಏನಕ್ಕೆ ಬೇಕು ನಿಂಗೆ? ಲೇಡೀಸ್ ಮುಂದೆ ಕೂತ್ಕೋಬೇಕಣ್ಣ ಬಾ. ನಿಮ್ಮ ಅಮ್ಮನೇ ಹೇಳಿದ್ದು. ಅದೇ ಎಲ್ಲರೂ ಟ್ರಿಪ್ ಹೋಗಮ್ಮ. ಹೋಗಲ್ಲ ಏನಿಲ್ಲ, ಸುಮ್ನೆ ನೀ ಅತ್ತೆ ಇನ್ನೊಂದ್ಸತಿ ಹೇಳೋ ಅಷ್ಟೇ ಕಣ ಬತ್ತು. ಯಾವಾಗ ಒಂದ್ಸತಿ ರೆಜಲ್ಟ್ ಬುಕ್ ಮಾಡ್ಬಿಟ್ಟು ಗೈಸ್ ನಮ್ಮ ಕರಿನ ಇಲ್ಲಿ ಪಾರ್ಕ್ ಮಾಡೋನಿ. ಇವಾಗ ಬನ್ನಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಯ್ತಾವೆ ಶ್ರಾವಣದಲ್ಲಿ. ಗೈಸ್ ಮುಂಚೆ ಹೆವಿ ರಶ್ ಇತ್ತಂತೆ, ಇವಾಗ ರಶ್ ಕಮ್ಮಿ ಆಗಿರೋದು. ಓಡಾಡಕ್ಕೂ ಜಾಗ ಇರಲಿಲ್ವಂತೆ, ಅಷ್ಟು ರಶ್ ಆಗ್ಬಿಡೋದು. ಗೈಸ್ ಇಲ್ಲಿ ಎಲ್ರಿಗೂ ಪ್ರಸಾದ ಅನ್ಸ್ತವ್ರೆ. ಈ ತರ ಪ್ರಸಾದ ಪಡೆಯೋಕ್ಕೂ ಪುಣ್ಯ ಮಾಡಿರಬೇಕು. ಸಕ್ಕಿ ಕೊಟ್ಟು ಗೈಸ್ ಶನಿ ಮಹಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಗೈಸ್ ನಮ್ಮ ಅತ್ತೆದಿರೆಲ್ಲ ಪೂಜೆ ಮಾಡ್ತಾವ್ರೆ. ಒಳ್ಳೇದು ಮಾಡಪ್ಪ ಮಾಮಿ. ನಮ್ಮ ಅಮ್ಮನ ಭಕ್ತಿ ನೋಡಿ. ಓಹೋ ಅಭಿ, ಮಿಸ್ಟರ್ ಅಭಿಷೇಕ್ ಲೋ ಭಕ್ ಪೂಜೆ ಮಾಡ್ಬೇಕಲ್ಲ. ಮತ್ತೆ ಗೈಸ್ ಈ ದೇವಸ್ಥಾನಕ್ಕೆ ಮುಂಚೆ ಡಿ ಬಾಸ್ ಅವರು ಬಂದಿದ್ರು. ಹೆವಿ ಕ್ರೌಡ್ ಆಗ್ಬಿಟ್ಟಿದ್ರು ಅನ್ಕೊಳ್ರಿ. ದರ್ಶನ್ ಅವರು ಬಂದವರು ಈ ದೇವಸ್ಥಾನಕ್ಕೆ. ಗೈಸ್ ಪ್ರಸಾದ ತಿನ್ನೋ ಸಮಯ.
ಗೈಸ್ ನನ್ನ ಪುಣ್ಯನ ಏನೋ ಗೊತ್ತಿಲ್ಲ, ದೇವ್ರಿಗೆ ಹಾಕಿದ್ದು ಶನಿ ಮಹಾತ್ಮಂಗೆ ಹಾಕಿದ್ದು ಹೂನಾರ ಕೊಡ್ತಾವ್ರೆ. ಓ ಥ್ಯಾಂಕ್ ಯು ಲವ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಗೈಸ್ ಪ್ರಸಾದ ತಿಂದಾಯ್ತು, ದೇವ್ರಿಗೆ ಹಾಕಿರೋ ಹಾರನೇ ಸಿಕ್ತು. ನಮ್ಮ ಅತ್ತೆದಿರು ಎಲ್ಲರೂ ಪ್ರಸಾದ ತಿಂದರು. ಇವಾಗ ಓಡ್ತಿದ್ವಿ ಓಡಿಸ್ತೀನಿ. ಗೈಸ್ ನಮ್ಮಮ್ಮ ಹಣಗಿಕ್ಕು ಅಂತ ಕಪ್ಪು ಕೊಟ್ಟಿದ್ರೆ ತಿನ್ನಕ್ ಹೋಗಿದೆಯಲ್ಲ ನೀನು. ಅಲ್ಲ ಇದಕ್ಕೂ ಎಳ್ಳುಡಿಗೂ ಕಪ್ಪು ಹೊಟ್ಟೆ ಒಳಗೂ ಇತ್ತು ಅಷ್ಟೇ. ಏನ್ ನಿನ್ ತಂಗಿ ಯಾವಾಗ ಚಿಕ್ಕ ವಯಸ್ಸಿದ ನಿಂಗೆ ಹೋಗಿದ್ ಕಡೆ ಬಂದಿದ್ ಕಡೆ ಎಲ್ಲ ಲೇಟಾಗಿ ಬರೋದು. ದೇವ್ರು ಅಂದ್ರೆ ಜಾಸ್ತಿ ಭಕ್ತಿ. ದೇವ್ರು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಭಕ್ತಿ ಇರ್ಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ. ಅದೇ ಯಾಕೆ ಇಷ್ಟು ಫಾಸ್ಟ್ ನೀನು ಹೋಗಿದ್ ಕಡೆ ಬಂದಿದ್ ಕಡೆ ಎಲ್ಲ ಇಷ್ಟು ಫಾಸ್ಟ್ ಓಡ ಬಂದ್ಬಿಟ್ರೆ ಹೆಂಗೆ? ದೇವ್ರ ದರ್ಶನ ಮಾಡ್ಬಾರ್ದ ನಾವು? ಸೂನಾರ ಹಾಕಾಯ್ತು ಗೈಸ್. ಇವಾಗೆಲ್ಲ ಮನೆಗೆ ಹೋಯ್ತಾವಿ ಗೈಸ್. ಪ್ಯಾಂಟ್ ಇಕ್ಕ ಒಸಿ ಸಂಕಟ ಪಡ್ತಿರ್ಲಿಲ್ಲ ಅನ್ಕೊಳ್ರಿ. ನಡಿಬೇಕು ಅಂದ್ರೆ ಹಿಂಗೆ ಎತ್ತ ನಡಿಬೇಕಾಗಿತ್ತು, ಬಟ್ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಗೈಸ್ ದೇವಸ್ಥಾನದಿಂದ ಬಂದು ತಾರಸಿ ಮೇಲಿದ್ದೆ. ಇವಾಗ ಕೆಳಗೆ ಬರ್ತಾನೆ. ಓ ಗೈಸ್ ಹಾಯ್ ಅಣ್ಣ ನಮಸ್ಕಾರ. ಇನ್ನೊಂದ್ಸತಿ ಹೇಳ್ದೋಡ ನಿಜಲ್ವೇ? ನನ್ನ ಬಲ ಇದೆಲ್ಲ ಏನಂತ ಅತ್ತೆಗೆ ನಾನೆಲ್ಲ ಎಸ್ ನಂಗೆ ಹೇಳ್ತದೆ ಅನ್ಕಂಡೆ. ನಮ್ ದೊಡ್ಡವ ಹೇಳಿದ್ದು ನಮ್ಮ ಅತ್ತೆಗೆ ನೀನ್ ಬರ್ದಂತೆ ನಾವು ಊಟನೇ ಮಾಡಿಲ್ಲ ಅಂತ. ನಮ್ಮ ಅತ್ತೆ ನೋಡಿ ನಮ್ಮನೆಗೂ ಹಂಗೆ ಬಂದು ಎಲ್ಲ ಪೂರ್ತಿ ನಿಂತ್ಕ ಮಾಡಿ ನಮ್ ದೊಡ್ಡಪ್ಪ ಅವ್ರ ಮನೆಯಲ್ಲ ನಿಂತ್ಕ ಮಾಡ್ತಾರೆ. ಹೆಂಗ್ ಬಾರಿಸ್ತೋಳ್ ನೋಡಿ ಏನಣ್ಣ ನಾನು ಸರತ ಕರ್ಕೊಂಡು ಮಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಸುತ್ತಾಡ್ಕೊಂಡು ಊಟ ತಿನ್ಕೊಂಡು ಇವತ್ತಿರಲ್ಲ ಅಂತ. ಇವತ್ತಿರಲ್ಲ ಗೈಸ್ ನಮ್ಗೆ ಏನಂತ ಹೇಳಿದ್ರು ಅಂತ ಗೊತ್ತಾ? ಇವತ್ತು ರಾಘವಂಗಿ ಹಿಂಗೆಲ್ಲ ತೊಟ್ಲು ಶಾಸ್ತ್ರ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾವ್ರಲ್ಲ, ಫುಲ್ ಉರ್ಕೊಂಡು ಜ್ಞಾನವಿ ನಾನು ಬರಲ್ಲ ಸರತ್ ಚಿಕ್ಕಪ್ಪನ ಜೊತೆ ಮಾಲ್ಗೆ ಹೋಯ್ತೀನಿ ಅಂತ ಹೇಳಿರೋದು. ಎಂತವಳು ನೋಡಕ್ಕೆ ಹೇಳು, ಏನ್ ತಲೆ ಓಡಿಸೋಳ ಕುತ್ಕೊಂಬುದವೆ ಸುಳ್ಳು ಹೇಳ್ತಾರ ಕಣಂತೆ ನಿಂಗೆ. ಗೈಸ್ ಏನ್ ಐಟಮ್ಸ್ ಮುಖ್ಯ ಎಲ್ಲ ಖಾಲಿ ಉಪ್ಪಿನಕಾಯಿ ಮತ್ತೆ ಅನ್ನ ಸಾರು ಇಷ್ಟು ಬೇಕಾಯ್ತು ನೋಡ್ರಿ. ಎಲ್ಲ ಜ್ಞಾನವಿದೆ ತಿನ್ಕೊಂಡಿರೋದು ಗೈಸ್. ಬೆಳಿಗ್ಗೆ ಕರೆಕ್ಟಾಗಿ ದೇವ್ರು ತೋರ್ಸಕ್ಕಾಗಿರೋಲ್ಲ, ರಶ್ ಇದ್ದಿದ್ದ ಕಾರಣ ಯಾವ್ಯಾವ ದೇವ್ರು ಅವ್ರು ಐತೆ ಅಂದ್ರೆ ಇಲ್ಲಿ ನೋಡ್ರಿ. ಈ ಕಡೆ ಶಿವ ಪಾರ್ವತಿ, ಆ ಕಡೆ ತಿರುಪತಿ, ಆ ಕಡೆ ಗಣಪತಿ, ಆ ಕಡೆ ಗಣಪತಿ, ಈ ಕಡೆ ತಿರುಪತಿ, ಈ ಕಡೆ ಶಿವ, ಈ ಕಡೆ ಲಕ್ಷ್ಮಿ, ಈ ಕಡೆ ಲಕ್ಷ್ಮಿ, ಈ ಕಡೆ ಸತ್ಯನಾರಾಯಣ, ಈ ಕಡೆ ನನ್ನ ದೇವರು. ಹಿಂಗೆ ಗೈಸ್ ಇದೇ ಸೆಟಪ್ ನೋಡ್ರಿ. ಇಲ್ಲಿ ಕುಂಡಲ್ ಹಾಕಕ್ಕೆ ಗೈಸ್ ತಮ್ಮ ಕಕ್ಕ ಬರ್ಸ ಇದೆ ಎಲ್ರು. ಏನಾರು ಅನ್ನಗಿನ ಹಾಕೊಡ್ಬೇಕಾ? ಒಂದು ಓಳು ನೀನ್ ಹೇಳ್ಬೇಕು ತಾನೆ. ಅತ್ತೆ ಬರೀ ಅತ್ತೆಗೆ ಅನ್ಕೊಂಡು ನಾನು ಅದ್ರಲ್ಲೂ ಸ್ವಲ್ಪ ಜಾಸ್ತಿನೇ ಕಾಯಿಸಿದೆ. ಇನ್ನು ಸ್ವಲ್ಪ ಕಾಯಿಸ್ಕೊಬ್ರಣ ಕುಡು ಕಾಯಿಸ್ಕೊಬೇಕು. ಸರಿ ಆಯ್ತು ಕಾಯಿಸ್ಕೊಬ್ರಣ. ಯಾರ್ಯಾರಿಗೆ ಬೇಕು? ಎಲ್ರಿಗೂ ಅನ್ನ ಓಡಿಸ್ಕೊಡ್ಬಾರ್ದ? ಇವನ್ ಎತ್ಕೊಂಡಿದ್ದ ತಪ್ಪಿಗೆ ಸುಸ್ಸು ಮಾಡ್ಬಿಟ್ಟ. ನಮ್ ಶಿಷ್ಯ ಸುಸ್ಸು ಮಾಡ್ಬಿಟ್ಟ. ಮಗ ಚಿಚ್ಚಾಕ್ಬಿಡ್ತೀನಿ ಹೋಗು. ಇಷ್ಟೋ ತನಕ ಇವ್ರ ಅಮ್ಮ ಎತ್ಕೊಂಡಿದ್ರು, ಏನು ಮಾಡಿದ್ರು ನಾನೇ ಎತ್ಕೊಂಡಿದ ತಕ್ಷಣ ಸುಸ್ಸು ಬಿಟ್ಟ. ನಾ ಎತ್ಕೊಂಡಿದ ತಕ್ಷಣ ಬ್ರೋ ಆಗಿರೋದು ನನ್ನ ಮೇಲೆ ಪ್ರೀತಿಯಿಂದ ಎತ್ಕೊಳಕ್ ಹೋದ್ರೆ ಹಿಂಗ್ ಮಾಡೋದಾಗಿಸು. ಹೊಸ ಬಿಳಿ ಸೊಲ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಕೊಂಡ್ರೆ ಹೊಸದು ಅಂದ್ರೆ ಒಂದ್ 2-3 ಸತಿ ಹಾಕೊಂಡವನೆ. ಅದೇ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ಸಕ್ಕದಾಗಿತ್ತು ಅನ್ಕೊಳ್ರಿ. ಇವತ್ತು ತೊಟ್ಲು ಶಾಸ್ತ್ರ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲರೂ ಮುಕ್ತಲ್ಲ ನಗು ಇತ್ತು. ಏನೋ ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದಾಗ ಏನೋ ಒಂಥರ ಚೆನ್ನಾಗಿರ್ತದೆ ಅನ್ಕೊಳ್ರಿ. ಹಳೆ ಮೆಮೊರಿಗಳನ್ನೆಲ್ಲ ರೀಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿತ್ತು ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಂಗಂತೂ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ. ನೀವು ಹಂಗೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ಒಂದು ಫ್ಯಾಮಿಲಿ ಅಂದರೆ ಹೆಂಗಿರಬೇಕು ಅನ್ನೋದು ನಮ್ಮ ಫ್ಯಾಮಿಲಿ ಒಂಥರ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಹೆಂಗೆ ಅಂದರೆ ಸುಮಾರು ಕಡೆ ಎಲ್ಲ ನೋಡಿರ್ತೀರಿ ನೀವು ಆಸ್ತಿ ವಿಚಾರಕ್ಕೆ ಜಗಳ ಆಡೋದು ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಫ್ಯಾಮಿಲಿಲಿ ಯಾವತ್ತೂ ಆ ಥರ ಎಂಥದ್ದು ಆಗಿಲ್ಲ ಅನ್ಕೊಳ್ಳಿ. ಸಕ್ಕದಾಗವೆ ನಾವು. ಅಷ್ಟೇ ಗೈಸ್, ಲವ್ ಜಾಸ್ತಿ. ಟಟ್ಟಾ ಬಾಯ್ ಬಾಯ್. ಎಲ್ಲರೂ ಫ್ಯಾಮಿಲಿ ಹಂಗೆ ಇರಲಿ ಅಂತ ಆಶಿಸ್ತೀನಿ. ಟಟಾ ಬಾಯ್ ಬಾಯ್ ನಿಮ್ಮಿಂದ ನಾವು. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.